ಈಗ ಒಂದೇದೇನದ ಎ 8 into 105. ಸೊ ಇದನ್ನು ಇನ್ನೊಂದು ರೀತಿ ಹೆಂಗೆ ಬರ್ತೀನಿ 8 into 100 plus 5. 100 plus 5 105. ಸೊ 100 plus 5ನ ಬ್ರ್ಯಾಕೆಟ್ನ ಇಟ್ಟೆ ಅಂದ್ರೆ ಏನು ಹೇಳ್ತಿದ್ದೆ ಎಕ್ಸ್ಪ್ರೆಷನ್ ತೋರ್ ಹೇಳ್ತಿದ್ದು 105 ಅನ್ನೋದನ್ನ ಸಪ್ರೇಟ್ ಮಾಡಿ ಎಕ್ಸ್ಪ್ರೆಷನ್ ರೂಪದಾಗ ಇಟ್ಟೇವೆ ಇದನ್ನು 100 plus 5. ಇದು ರಿಸಲ್ಟ್ ಹೌದಾ. ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಇದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಈಗ. ಸೊ ಈಗ ಹಿಂಗೆ ಯಾಕೆ ಇಟ್ಕೊಂಡೇವೆ ಅಂದರೆ 105ಕ್ಕೆ 8ರಿಂದ ಮಲ್ಟಿಪ್ಲೈ ಮಾಡೋದಕ್ಕಿಂತನೂ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡಿದ್ರೆ ಈಸಿ ಆಗುತ್ತೆ. ಈಗ ನೋಡಿರಿ, ನೀನು ಹೇಳಿದ್ದೆ ಹೊರಗಿರುವಂಥ ಪದದಿಂದ ಒಳಗಿನ ಮೊದಲೇ ಪದಕ್ಕೆ ವಿತ್ ಸೈನ್ ಮಲ್ಟಿಪ್ಲಿಕೇಶನ್, ಸೇಮೇ ಮಧ್ಯ ಸೈನ್ ನಡುವಿಟ್ಟು ಹೊರಗಿರುವಂತಹ ಪದ ಮತ್ತು ಸೆಕೆಂಡ್ ಪದಕ್ಕೆ ಮಲ್ಟಿಪ್ಲಿಕೇಶನ್ ವಿತ್ ಸೈನ್. ಸೊ ಆ ಟೈಪ್ ಮಾಡಿದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8 into 100. ಮೊದಲಿನ ಪ್ಲಸ್ ಚಿಹ್ನೆ ಹಂಗೆ ಇರ್ತದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8 into 5. ಸೊ ದಿಸ್ ಈಸ್ 800 plus 40. So total 840 is the answer. 203 into 107. So ಇದನ್ನು ಹೆಂಗೆ ಬರ್ತೀವಿ 200 plus 3 into 100 plus 7. ಸೊ ಇದನ್ನು ಹೆಂಗೆ ಮಾಡೋದು ಈಗ, ಇದನ್ನು ಈ ರೂಪದಾಗ ಇಟ್ಕೊಳೋದು. ಮೊದಲನೇ ಪದ ಇಂಟು ಎರಡನೇ ಪದ, ಎರಡನೇ ಪದ ಇಂಟು ಎರಡನೇ ಪದ ಅಂದರೆ ಬ್ರ್ಯಾಕೆಟ್ನ ಎರಡನೇ ಪದ ಇಂಟು ಬ್ರ್ಯಾಕೆಟ್. ಉದಾಹರಣೆಗೆ 200 ಇಂಟು 100 plus 7. ಇಲ್ಲಿ ಪ್ಲಸ್ ಅದು ಪ್ಲಸ್ 3 ಇಂಟು 100 plus 7. ಇದು ತಿಳಿತಾ ಇಲ್ಲ ನೋಡ್ರಿ. ಇವು ಎರಡು ಪದದಲ್ಲಿ ಮೊದಲನೇ ಪದ ಗುಂಡ್ಲೆ ಬ್ರ್ಯಾಕೆಟ್, ಎರಡನೇ ಪದ ಗುಂಡ್ಲೆ ಬ್ರ್ಯಾಕೆಟ್. ಇಲ್ಲಿ ಹೆಂಗೆ ಮಾಡ್ತಿದ್ವಿ, ಇದು ಬ್ರ್ಯಾಕೆಟು, ಇದು ಮತ್ತು ಈ ಪದ, ಇದು ಮತ್ತು ಈ ಪದ ಹೆಂಗೆ ಮಾಡ್ತಿದ್ವಿ ಹಂಗೆ ಈ ಪದ ಈ ಬ್ರ್ಯಾಕೆಟ್, ಈ ಪದ ವಿತ್ ಸೈನ್ ಈ ಬ್ರ್ಯಾಕೆಟ್, ಈ ಪದ ವಿತ್ ಸೈನ್, ಈ ಪದ ವಿತ್ ಸೈನ್ ಎರಡು ಜೊತೆ ಬ್ರ್ಯಾಕೆಟ್. ಈಗ ಇದನ್ನ ಹೆಂಗೆ ಮಾಡಬೇಕು, ಇಲ್ಲಿ ಹೆಂಗೆ ಮಾಡಿದ್ವಿ ಆ ಟೈಪ್ ಎಕ್ಸ್ಪಾಂಡ್ ಮಾಡೋಕೆ ಇದನ್ನ. Write a solution. Write a solution for the expression 6 into 15 plus 10. ರೈಟ್ ಎ ಸೊಲ್ಯೂಷನ್ ಫಾರ್ ದ ಎಕ್ಸ್ಪ್ರೆಷನ್. ಇದನ್ನ ಎಕ್ಸ್ಪ್ರೆಷನ್ ಕೊಟ್ಟಾನ, ಇದನ್ನು ವರ್ಡ್ಸ್ನ ಬರೀಬೇಕು ನಾವೀಗ. ಇಲ್ಲಿವರೆಗೂ ನೀವು ಏನು ಮಾಡಿದ್ರಿ, ವರ್ಡ್ಸ್ನ ಕೊಟ್ಟಿದ್ದನ್ನು ಸೆಂಟೆನ್ಸ್ನಾಗ ಮಾಡಿದ್ರಿ, ಇಕ್ವೇಷನ್ನಾಗ ಮಾಡಿದ್ರಿ. ಈಗ ಇಕ್ವೇಷನ್ನಾಗ ಕೊಟ್ಟಿದ್ದನ್ನು ಸೆಂಟೆನ್ಸ್ನಾಗ ಮಾಡಬೇಕು. ಹಾಂ, ಇಲ್ಲಿ ತಗೊಳ್ರಿ. ಮೆನಿ ಸೊಲ್ಯೂಷನ್ಸ್ can be created for an expression here is the situation. Anil bought 6 pens. 6 notebooks and 6 pens. ಎರಡು 6 ತೊಗೊಂಡಾನು, ಪೆನ್ನು ಮತ್ತು ನೋಟ್ಬುಕ್ಕು. ಸೊ 6 is common.
notebook price is 15 rupees and pen price is 10 rupees. So 15 plus 10, one pen price is 15 rupees and one pen price is 10 rupees. ಇವು ಎರಡನ್ನು ಎಡಿಷನ್ ಮಾಡಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗ್ತದೆ ನಮ್ಗೆ? 6 ಪೆನ್ಗೆ 6 ನೋಟ್ಬುಕ್ಕು ಮತ್ತು 6 ಪೆನ್ಗೆ ಟೋಟಲ್ ಎಷ್ಟು ಅಮೌಂಟ್ ಆತನೋ ಸಿಗ್ತದೆ ನಮಗೆ. ಅದನ್ನು ಹೇಳ್ತಾ ಇದು ಸಿಚುವೇಶನ್. ಅರ್ಥ ಆಯ್ತಾ? ಇದು ಏನು ಹೇಳ್ತದೆ? 6 ಪೆನ್ನು ಮತ್ತು ನೋಟ್ಬುಕ್ ತೊಗೊಂಡ್ರೆ ಒಂದು ಪೆನ್ನಿಗೆ 15 ರೂಪಾಯಿ, ಒಂದು ನೋಟ್ಬುಕ್ಗೆ 15 ರೂಪಾಯಿ, ಒಂದು ಪೆನ್ನಿಗೆ 10 ರೂಪಾಯಿ ಆದರೆ ಟೋಟಲ್ ಎಷ್ಟು ಅಂದ್ರೆ 25 ಪ್ಲಸ್ 6. 6 ಇಂಟು 15 ಪ್ಲಸ್ 10 ಈಕ್ವಲ್ ಟು 6 ಇಂಟು 15 ಪ್ಲಸ್ 6 ಇಂಟು 10. ಜೀರೋ ಬರೆದಿಲ್ಲ, 10 ಬರೆಬಿಟ್ಟು ಹುಚ್ಚಿಡು ಏನಲ್ಲ ನಿಂದೆ ಅಂದಿ. ಒಂದನೇದು ರೈಟ್ ದ ಎಕ್ಸ್ಪ್ರೆಷನ್ ಯೂಸಿಂಗ್ ದ ಬ್ರಾಕೆಟ್ಸ್. Divide the difference of by 5. ಡಿವೈಡ್ ದ ಡಿಫ್ರೆನ್ಸ್. ಇವು ಎರಡು ಡಿಫ್ರೆನ್ಸನ್ನು 5ರಿಂದ ಡಿವೈಡ್ ಮಾಡಿರಿ ಅಂತಾರೆ. ಇದನ್ನು ಬ್ರ್ಯಾಕೆಟ್ ಯೂಸ್ ಮಾಡಿ ಬರೀಬೇಕು ನಾವೀಗ. ಇವು ಎರಡರ ಡಿಫ್ರೆನ್ಸನ್ನು 5ರಿಂದ ಡಿವೈಡ್ ಮಾಡಬೇಕು. Divide the sum of 17 and 22 by 2. Sum of 17 plus 22 divided by 2. Uncle, see 48 divided by the difference of 23 and 7. How is it question? 48 divided by difference the difference of 23 and 7. So 23 and 7 difference divided by 48. Multiply the sum of Copy that. by 3 6 plus 28 into 3 E. Divide the difference of 19 and 4 of 9. ಇದು 3 ಅಲ್ಲ by 7 ಇದೆ. by 3. 19 minus 4 divided by 3. A. 3 into 3 plus 2 minus 11. So solution. You know, sign with sign, plus into plus plus, 3 into 3. Plus into plus plus, 3 into 2 minus 11. So it is 9 plus 6 minus 11. It is equal to 15 minus 11 is equal to 4 is the answer. Equal to 4 plus 2 into 3 plus 2 into 5. This is equal to 4 plus 6 plus 10 equal to 10 plus 10 equal to 20 is the answer. So this is equal to 15 into
200 plus 4. This is equal to 15 into 200 plus 15 into 4 equal to 3000 plus 60. This is equal to 3060 is the answer. 100 plus 6 into 100 plus 9. 100 into 100 plus 100 into 9 plus 6 into 100 plus 6 into 9 equal to 900 plus 600 plus 54. So this is equal to 10,000 plus 1500 plus 54. This is equal to hours. Sneha plays for is equal to 2 hours. She watches TV is equal to 1 hour. Therefore, for a week, she spent time for these activities is equal to 7 time me. So 7 1 week 7 days. 7 days per day is to 2 plus 1 hour. So this is 7 into 3 hours equal to 21 hours. One is 5 into 7 plus 12. In a school, teacher gives 7 rupees chocolate and 12 rupees poppins for 5 students. Five students. Find the total amount teacher spends. Total amount teacher spend. ನೋಡ್ರಿ 2 ಅಂತ ನೋಡ್ರಿ, ಅದು 2 ರೂಪಾಯಿದಾಗ ಬಂತಿದ್ದು. 7 rupees ಚಾಕ್ಲೇಟು, 12 rupees ಪಾಪಿನ್ಸ್ 2 ರೂಪೀಸ್ದಾಗ ಬಂತು. ಮತ್ತು 5 ಜನರಿಗೆ ಕೊಟ್ಟಿದ್ರು. ಈ 5 ಇವೆರಡಕ್ಕೂ ಸಂಬಂಧಪಡ್ತಾವೆ. ಇವೆರಡನ್ನೂ 5 ಜನರಿಗೆ ಹಂಚಾರ ಅವರು. ಸೊ ಹಂಗೆ ಬರ್ಬೇಕು ನಿಮ್ಮ ಸಿಚುವೇಶನ್. 2 ಒಂದೇ ಇರಬೇಕು ಇವು, ಮತ್ತು ಈ ಹೊರಗಿನ ಐಟಮ್ಮು ಇವೆರಡಕ್ಕೂ ಅನ್ವಯಿಸಿರ್ಬೇಕು. ನಾಳೆ ಎಕ್ಸಾಮ್ನಾಗ ಬಿದ್ದರೆ ಹೇಳ್ತಾನೆ ನಾನು, ಲಕ್ಷ ಕೊಟ್ಟು ಕೇಳ್ರಿ. ಟೀಚರ್ಸ್ ಗಿವ್ಸ್ 7 rupees ಚಾಕ್ಲೇಟು ಆ್ಯಂಡ್ 12 rupees ಪಾಪಿನ್ಸ್. 2 rupees ಸೇಮ್ ಬಂತಿದೆ. ಆ್ಯಂಡ್ ಲೈಕ್ ದ್ಯಾಟ್ ದೇ ಗಿವ್ಸ್ ಫಾರ್ 5 ಚಿಲ್ಡ್ರನ್ಸ್ ಲೈಕ್ ದಿಸ್. ಒಂದು ಹುಡುಗಿಗೆ 7 ಚಾಕ್ಲೇಟು 12 ರೂಪಾಯಿ ಪಾಪಿನ್ಸ್, 7 ರೂಪಾಯಿ ಚಾಕ್ಲೇಟು 12 ರೂಪಾಯಿ ಪಾಪಿನ್ಸ್ ಅಂತೆ 5 ಜನರಿಗೆ ಕೊಟ್ಟರು, 5 ಹುಡುಗರಿಗೆ. ಸೊ ಈ 5 ಎರಡಕ್ಕೂ ಸಂಬಂಧಪಡ್ತದೆ. ಸೊ ಒಟ್ಟು 12 + 7 19 ರೂಪಾಯಿ ಹಂಗೆ, ಒಂದು ಹುಡುಗಿಗೆ 19 ರೂಪಾಯಿ ಹಂಗೆ 5 ಜನರಿಗೆ ಕೊಟ್ಟರು ನಂಗೆ ಆಗ್ತದೆ. ಇನ್ನು ಕೂಡ್ಸಕ್ಕೆ ಬರ್ತವೆ ಒಂದೇ ಜಾತಿ ಒಳಗಿದ್ರೆ. 12 into
60 ಮೈನಸ್ 20. Uncle, keep the phone. ನೋಡ್ರಿ ಇದು ಸಿಚುವೇಶನ್ ನೀವು ಬರ್ಕೊಂಬರ್ಬೇಕು ಮನೆ ಹೋಮ್ವರ್ಕ್ ಇದು ಹೆಂಗಿರ್ಬೇಕಿಲ್ಲ ಇವು ಎರಡು ಒಂದೇ ರೂಪದಾಗ ಒಂದೇ ಜಾತಿ ಇರಬೇಕು ರೂಪಿದಾಗ ರೂಪಿ ನೋಟ್ಬುಕ್ ಇದ್ರೆ ನೋಟ್ಬುಕ್ ನೀವೇನು ತೊಗೋತೀರೋ ಒಂದೇ ಇರಬೇಕು ಮತ್ತು ಇವೆರಡು ಡಿಫ್ರೆನ್ಸು ಈ 12ಕ್ಕೆ ಸಂಬಂಧಪಟ್ಟಿರಬೇಕು ಆ ಟೈಪ್ ಬರ್ಕೊಂಬರ್ಬೇಕು ಇಲ್ಲಿ ಬರ್ದನಲ್ಲ ಈ ಟೈಪ್ feel like I'm losing my mind. Is everybody in the world blind?